ಅಂತ ನೋಡಿದ್ರೆ ಬ್ರಹ್ಮನಿಂದ ಪಡೆದಂತಹ ವರಬಲದಿಂದ ಅಲ್ವೇ ಆತನನ್ನು ಮಣಿಸುವಲ್ಲಿ ಬ್ರಹ್ಮ ಮಾತ್ರ ಶಕ್ತ. ನಮಗೆ ಬಂದಂತಹ ಕಷ್ಟವನ್ನು ತಿಳಿಸುವುದಕ್ಕಾಗಿ ಬ್ರಹ್ಮನನ್ನು ಕಾಣುವರೇ ಸತ್ಯಲೋಕದ ಕಡೆಗೆ ತೆರಳುವ. ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ಅವಧರಿಸು ಹೇ ಕಮಲ ಸಂಜಾತ ದುರುಳರಟ್ಟೊಳಿಯನ್ನು ಬರೆಯುವುದೇನು ದುರುಳರಟ್ಟೊಳಿಯನ್ನು ಬರೆಯುವುದಿನ್ನೇನು ನಡೆಯಂತು ಬರುವಳು ಹರ ನೋಡುವಲ್ಲ ಹೊರೆಯಬೇಕೆಂದ್ರೆ ಮಣಿನಾದ ಅವತರಿಸು ನಿ ಕಮಲ ಸಂಜಾತ ಪದಪದ್ಮಗಳಿಗೆ ಸುರಪ್ಪ ವೃಂದವೇ ಪಡಮರ್ತಾ ಇದೆ. ಸಕಲರೂ ಎದ್ದೇಳಿ ದುಃಖಾರ್ಥರಾಗಿರುವಂತೆ ಗೋಚರವಾಗುತ್ತಿದೆ. ಖಂಡಿತ ಏನೆಂಬುದನ್ನು ಹೇಳಿ. ಅದಕ್ಕೂ ಒಂದು ಕಾರಣವಿದೆ. ಮಹಿಯಲ್ಲಿ ಸಂಚರಿಸಿದ್ದಾನೆ ಮಾಳಿನಿ ಜಾತನಾದಂತಹ ಮಹಿಷ. ತಮ್ಮ ಮನೆಯಂತಹ ಶಕ್ತದುರ್ಗಗಳ ಜೊತೆ ಸೇರಿಕೊಂಡು ಬಂದು ಸ್ವರ್ಗಕ್ಕೆ ಅಭಿಯೋಗ ನಡೆಸಿದ. ಮಾತ್ರವಲ್ಲ, ತಾವಿದ್ದಂತಹ ವರಬಲದಿಂದ ಪ್ರಮತ್ತನಾಗಿ ಹೋಗಿದ್ದಾನೆ. ಲೋಕಗಳನ್ನು ಕಂಗೆಡಿಸ್ತಾ ಇದ್ದಾನೆ. ಪಂಚ ಮಹಾಪಾತಕ ಎಸಗುತ್ತಿರುವ ದುಷ್ಟನನ್ನು ವಧಿಸದೆ ನಿರ್ವಾಹವಿಲ್ಲ. ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿಕೆ. ಹಾಗಾದರೆ ಆದರೆ ತೋರುವೆ ಹಾದಿಯಂದನು ಮಾಧವನಿಗೆ ಹೋಗುವ ಅದುವಿನ ಮಧುಗೋದನ ನಡಿಯಲಿ ಸದುರದಲ್ಲಿ ಭಿನ್ನಯಿಸುವ ಸುರಪಾಲಾದಿ ಸುಮನಸರೇ, ನೀವು ಆಡಿದ ಮಾತುಗಳಿಂದ ಮಹಿಷ ನಟ್ಟುಳಿ ಎಷ್ಟು ಎನ್ನುವುದು ವ್ಯಕ್ತವಾಗಿದೆ. ಅಸಹಾಯಕನಾಗಿದ್ದೇನೆ ನಾನು. ಅದರೊಂದು ದಾರಿಯೆಂದು ತೋರಬಲ್ಲೆ. ಯಾವುದು ದೇವ? ನಾವೆಲ್ಲರೂ ಒಟ್ಟೊಗೂಡಿಕೊಂಡು ಮಾಧವನಲ್ಲಿಗೆ ಹೋಗಿ ಸಾನುರಾಗದಿಂದ ವಿಚಾರವನ್ನು ತಿಳಿಸಿದರೆ ಪರಿಹಾರ ದೊರಕಿತು. ಬರುದು ಗಣೋತ್ರಿಯ ಪದದೊಳಗಿದಿರಾಗಿ ಮುರುಗದ ನಡೆತರಲು ಚರಣಕ್ಕೆ ವಂದಿಸಿ ದುರುಳನ ಬಾಧೆಯ ಪರಿಹರಿಸುವುದೇನಾರು. ಶಂಕರದೇವರಿಗೆ ನಮನಗಳು. ಪ್ರಜನಮಸ್ಕಾರವಾದಯ್ಯ. ಕಳಮಹಿಷನ ವಧೆಗಾಗಿ ಒಂದು ಸಲಹೆ ಕೊಡುವುದು ದೇವರೇ. ಆ ವಿಚಾರದ ಬಗ್ಗೆ ನಿನ್ನಲ್ಲೇ ಮಾತನಾಡಬೇಕೆನ್ನುವ ಹಾಗೆ ಅರಸುತ್ತಾ ಬಂದವ ನಾನು. ಕೃಷಿನಾತಿಯಲ್ಲೇ ಭೇಟಿಯಾದುದು ಒಳ್ಳೆಯದಾಯಿತು. ಆ ಕುರಿತಾದಂತಹ ಒಂದು ನಿರ್ಧಾರವನ್ನು ಮಾಡುವುದಕ್ಕಾಗಿ ತೋರುವ ಶಿಲೆಯನ್ನಡರಿ ಮಂಡಿಸಿ ಕುಳಿತವರು ಚಂದ್ರಕಾಂತ ಜಿಲೆಯೊಳೊಂದಾಗಿ ಖಳನ ಬದಿಸುವ ಯತ್ನ ಯೋಚಿಸುತ್ತಲಿರಲಿದ್ದ ನಳಿನ ಭವ ಸುರರಥ ನೊಡಗೊಂಡು ನಡೆತಂದು ವೈಗುಂಠನು ಕಾಣದೆ ಕೈಲಾಸಕ್ಕೆ ಹೋಗೋಣ. ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದನ ಗಿಲ್ಲದಿರೇ ಕೆಳಬಳಿಸ ಬಳಿಕವರು ತಿರುಗಿದ ಶರೀರ ನೋಡಿ ಹರಿಗರನ ತುಗಿನ ಪ್ರಿಯೊಳಗಿರ್ಪ ಗದನವನ್ನು ಇಂದ್ರಾದಿ ಸುಮನಸರೇ, ಲೋಕ ಸಂಕಷ್ಟವನ್ನು ದೂರಿಕೊಳ್ಳಬೇಕು ಎಂದು ವೈಕುಂಠಕ್ಕೆ ಹೋದೆವು. ಹರಿಯು ಕಾಣದಾದಾಗ ಕೈಲಾಸಕ್ಕೆ ಬಂದರೆ ಕಾರ್ಯವಾದೀತೆಂದು ನೋಡಿದರೆ ಹರನೂ ಇಲ್ಲಿಲ್ಲ. ಮುಂದೇನು ಮಾಡುವುದೆನ್ನುವ ಕಳವಳ ಆವರಿಸಿದಾಗ ಕೇಳಿ ಬಂದುದು ನಭೋವನಿ.
ಚಂದ್ರಕಾಂತ ಶಿಲೆಯನ್ನೇರಿ ಖಳನ ವಧೆಯ ಕುರಿತಾಗಿ ಚಿಂತನೆಗೆ ತೊಡಗಿದ್ದಾರಂತೆ. ತಡ ಯಾಕೆ? ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ ಬನ್ನಿ. ಜಯ ಜಯ. ಹರಿಹರನ ಪದಕ್ಕೆ ನಗಿದಗಲರೋ ದುರುಳನಗಿ ಚಾತುರನ ಬಾಬೆಯ ಪರಿಗಣಿಸುತ್ತಲೇ ನೀವೇ ನಮ್ಮನ್ನು ಪೊರೆವುದೆನಲು ನೀವೇ ನಮ್ಮನ್ನು ಪೊರೆವುದೆನಲು ಹರಿಹರನ ಪದಾರ್ಥಗಳಿಗೆ ಪ್ರಣಾಮಗಳು. ವಂದಿಸಿಕೊಂಡಿದ್ದೇವೆ. ಹೇಳಿರಿ. ಓ ಶಂಕರ ನಾರಾಯಣರೇ, ನನ್ನಿಂದ ವರಗಳನ್ನು ಪಡೆದುಕೊಂಡಂತಹ ಮಹಿಷಾಖ್ಯ ಈ ಕಾಲದಲ್ಲಿ ಉನ್ಮತ್ತನಾಗಿ ಬಿಟ್ಟಿದ್ದಾನೆ. ಸಜ್ಜನರಾದಂತಹ ದೇವತೆಗಳನ್ನು ಬಡಿದಟ್ಟಿ ಅವರ ಅಧಿಕಾರಗಳಲ್ಲಿ ತಾನಾಗಿ ಮೆರೆಯುತ್ತಿದ್ದಾನೆ. ಲೋಕಧರ್ಮವು ನಾಶವಾಗಿದೆ. ಅವನ ಅಟ್ಟುಳಿಯಿಂದ ಭೀತಿಗೊಂಡಂತಹ ನಾವು ಎಲ್ಲರೂ ತಮಗೆ ಶರಣು ಬಂದಿದ್ದೇವೆ. ಪೊರೆಯಬೇಕು. ಕೇಳಿದಂಕರೊಳಗೆ ಲಕ್ಷ್ಮೀ ತನ್ನಯ ಮನದೊಳಗೆ ಅಧಿಕಾರವಾಸನ ದಿವ್ಯ ತೇಜವು ಮೇಲೆ ಕಡರೆ ನಿಜ. ಅವನ ವಧಾರ್ಥವಾಗಿ ನನ್ನಲ್ಲಿರುವಂತಹ ಚೇತನವನ್ನು ಹೊರಹೊಮ್ಮಿದೆ. ಕುಲಮಹೇಶನ ನಿಗ್ರಹಕ್ಕಾಗಿದ್ದ ತೇಜವನ್ನೇ ಮಹಿಷ ವಿನಾಶಕ್ಕಾಗಿ ಇದೋ ಬ್ರಹ್ಮ ತೇಜವನ್ನು ಹೊರಗೆ ದುಷ್ಟ ಮಹಿಷನ ವಧೆಗಾಗಿ ನಮ್ಮಲ್ಲಿ ಅಂತಃಸತ್ವವನ್ನು ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ ಚಾರು ದಿಕ್ಪಾಲಕರ ತೇಜ ಬಂದಾಗುತ್ತಲೇಗೆ ನರಿಯಾಕದಿದರೆ ತೊದರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. ದೇವಿಗೆ ಪಾವನ ಕರಿತೇವೆ ಕಾವುದು ಕರುಣದೊಡಮ್ಮ ಮಾತೆ ಪಾವಸುತಗೊಳ್ಳಿನ ಪದವಾಗ ತಾಯನಾವು ಮರೆಗೊಂಡೆವು ಕರುಣಿಸ ಭಯವಾಗ ದೇವಿಗೆ ಪಾವನ ಕರಿತೇವೆ ಜಯ 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 ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ ಜಯ. ಏಳು ವೇಳುರಿ ಹರಿಕರುದ್ರರು ತಾಳಿದೆಯವ ಸುರಪ ಮುಖ್ಯರು ಬೇಡಬಾರದೆ ಬಂದ ಕಟ್ಟವ ಹೇಳಿಕೊಂಡೆ ಅಮ್ಮ ನಾರಾಯಣ ಪರಮೇಶ್ವರ ಇಂದ್ರಾದಿ ಸಮನಸರೇ ಹೇಳಿ ಮಕ್ಕಳೇ ಎದ್ದೇಳಿ ಸಧೈರ್ಯ ತಾಳಿ ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಪ್ರಾಂಜಲ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಿರ ಮಕ್ಕಳೇ. ಪ್ರೀತಳಾದೆ ಸಂಪ್ರೀತಳಾದೆ ಪ್ರತ್ಯಕ್ಷಳಾದೆ
ನಿಶಾಕಮಲದಂತಾಗಿದೆ ವದನ. ಯಾರಿಂದ ಬಂದ ಕಷ್ಟ, ಯಾಕೆ ಭೀತಿ, ಕಷ್ಟಗಳನ್ನು ವೇದಿಸಿಕೊಳ್ಳಿ ಮಕ್ಕಳೇ. ಮಾತನಾಡಿತು ಖಳಮಗಿ ಜನ ವಿಧಾತ ನಿತ್ತಿಗವರ ಬಲದಿಕ್ಕೆ ಸುರನಾಥ ಬನದ ಕೆಡಿಸಿದನು ನಿರ್ಭೀತಿಯೂದ ಮಾತೇ ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜನನ್ನು ಬೇಯಿಸಿ ತನಗೆ ಬೇಕಾದಂತಹ ವರಬಲವನ್ನೆಲ್ಲ ಸಂಗ್ರಹಿಸಿಕೊಂಡನಮ್ಮ. ಅದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ. ಭೂತಳದಲ್ಲೆಲ್ಲ ಅವನದ್ದೇ ಆದಂತಹ ಕೆಟ್ಟ ಅಧಿಕಾರದ ಸ್ಥಾಪನೆಯಾಗಿದೆ. ಯಾಗ ಯಜನಾದಿ ಸುಕರ್ಮಗಳಿಗೆ ಅವಕಾಶಗಳೇ ಇಲ್ಲವಮ್ಮ. ಮೇರುಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗಡಿಸಿ ಅವರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕೂಡನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಷ ನಟ್ಟುಳಿಯಿಂದ ಸುರವನ್ನು ಸೋಲಿಸಿ ಹೊರಬಲದಿಂದಲೇ ಮೆರವನೆ ಘಳನ ಕವಿ ಮೂರ್ತಿಗಳೇ, ಇಂದ್ರಾದಿ ದೇವತೆಗಳೇ, ಮಾಲಿನ್ಯ ಸಂಜಾತನಾಗಿರೋ ಮಹಿಷದಾನವ ವಿದ್ಯೆಯಿಂದ ವರವನ್ನು ಗಳಿಸಿ ಅಮರಲೋಕವನ್ನು ಸೇರಿದನೇ. ಧರ್ಮಾತ್ಮರಾಗಿರುವ ದೇವತೆಗಳನ್ನೇ ಸಾಧ್ಯ ಮಾಡಿದ್ದಾನೆ. ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬರೆಯುತ್ತಿರುವ ದುರ್ಗ ಮಹಿಷರನ್ನೇ ಬಂಧಿಸಿ ನಿಮಗೆಲ್ಲರಿಗೂ ನೆಮ್ಮದಿ ಒದಗಿಸುತ್ತೇನೆ. ನಿರ್ಭೇದರಾಗಿರಿ. ಶಂಕರಗಾಜ್ಯರು ನೋಡಬಹುದು ನಡೆಗೊಂಡು ಧರ್ಮವ ಬಿಂಕದಿಗೆ ಶಂಕಿಸದ ಇದರ ಜನ್ಮ ಬರುವೆನನ್ನ ಕಿಂಕರರನ್ನು ಪ್ರೇಮದಿ ಮಗಳಿರ ದುಷ್ಟರಾಗಿರುವಂತಹ ಶಂಖಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾದರೂ ಕೂಡ ಕ್ಷಣಮಾತ್ರದಲ್ಲೇ ಬಂಧಿಸಿ ಸಮಸ್ತ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಇವನನ್ನು ಜಯ ಜಯವೆಲ್ಲರು ಮಣಿಯಲಾಗಿ ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣ ರಸನ ವರ್ಪಿಸನು. ಜಯ 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 ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜ ಉಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾತಿಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದೋ ಘನಕರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯೆಲ್ಲ ಒಂದಾಗಿ ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣ. ವನಜನಾಭನು ಕರದ ಚಕ್ರವಾ ಚಕ್ರಾಯುಧವನ್ನು ಸ್ವೀಕರಿಸು. ತ್ರಿನಯನಾಗ ತ್ರಿಶೂಲವನು ಸಾಗ ಕನಕ ಗರ್ಭನು ಬ್ರಹ್ಮದಂಡಲನಿತು ಪದ ಕೆರಗಿ ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತಿಯುಳಂಗಳ ಮಣಿದು ಮಾದೆಯ ಪದದೊಳಿರಿಸುತ್ತನು ತಿಸಿದರು ಭಯ
ಜಯ 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 ಆ ಇಂದ್ರಾದಿ ದೇವತೆಗಳೇ ಭಕ್ತಿಯ ಭಾವದಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದಲೇ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವು ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನನ್ನು ಕಳುಹಿದರಲ್ಲ. ಸರ್ವಾಯುಧಗಳನ್ನು ಅಷ್ಟು ಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ನಮ್ಮೆಲ್ಲರ ಜಯಕಾರ ಮುಗಿಬಿಟ್ಟಿರುವಂತಹ ವೇಳೆ ಪಂಚಭೂತಗಳಿಂದ ಅತೀತಳಾಗಿರುವಂತಹ ನಾನು ಪಂಚಾಸ್ತ್ರವನ್ನು ನಡೆಯಬೇಕೆ? ದುರುಳ ಮಹಿಷನ ಬದಿಗೆ ಬೇಕಾಗಿ ಸಿಂಹವಾಹಿನಿಯಾಗ್ತೇನೆ, ಸಿಂಹವಾಹಿನಿಯಾಗ್ತೇನೆ, ಸಿಂಹವಾಹಿನಿಯಾಗ್ತೇನೆ. ಏನಿದು ಆಶ್ಚರ್ಯ! ಬರಿ ಬರಿ ಉತ್ಪಾದಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಗಳು? ತಿಳಿದೆ ಯಾವಳೋ ಬಳಕೆ ಹೆಣ್ಣ ಮೃಗವಾಹಿಣಿಯಾಗಿ ಬಂದ ಶಂಕರಕ್ಕೆ ಯಾರೆಂಬುದನ್ನು ನೋಡದೆ ಸಕಲ ಸಿದ್ಧತೆಯಿಂದ ಧಾವಿಸಿದೆ.
ಭಕ್ತನಿಗೆ ಬರುವನೇರಿ ಚಿತ್ತತನವೇ ದುರಕೆ ಬಂದ ಗುಟ್ಟಿದೇನದ ಚಿತ್ತತನವೇ ದುರಕೆ ಬಂದ ಗುಟ್ಟಿದೇನಲ್ಲ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಎಲಗೆ ಏನು ಅಷ್ಟಭುಜದಿ ಸರಿ ಮೆರೆವ ಹಾ ಅಪ್ಪ ನಿನ್ನ ಎದೆಗಾರಿಕೆ ಹಾ. ಭೀಕರವಾದಂತಹ ಕೇಸರಿಯನೇರಿ ಹಾ. ದಿಟ್ಟದನದ ಪ್ರತೀಕವಾಗಿ ಹಾ. ಯಾಕವನ್ನು ವಧಿಸಿದೆ ಹಾ. ಏನು ನನ್ನನ್ನು ವೈರಪ್ಪ ಒದರಬೇಕ ನ್ಯಾಯವನ್ನು ಮಾಡುವುದಕ್ಕೆ ಮುಂದಾದೆ ಹಾ. ವಿಧಿಯಿಂದ ವರವನ್ನು ಗಳಿಸಿದಂತ ನೀನು ಹಾ. ಅಮರನಾಥಪುರ ಸೇರಿ ಹಾ. ಇಂದ್ರಾದಿ ದೇವತೆಯನ್ನ ಸುರನರ ನಾಗಲೋಕವನ್ನು ಸೂರ್ಯಗಂಡೆ ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ಹಾ. ನನ್ನ ಕಣ್ಣ ಮುಂದೆ ಪ್ರಕಟಪಡಿಸುವುದಕ್ಕೆ ಮುಂದಾದರೆ ಹಾ. ನಿನ್ನ ರುಂಡ ಮುಂಡ ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ ಏನಮ್ಮ? ಹಾ. ಮೂರು ಲೋಕಾಧೀಶ ನಾನು ಹಾ. ನೀನು ಸಾಮಾನ್ಯ ಹೆಣ್ಣು ಏ ಹೆಣ್ಣೆ ಏನು? ನೀನೆಲ್ಲ ಏನು ಗಣ್ಯವೇ ನನಗೆ ಹಾ. ಸುರರನ್ನು ಕೊಲೆಯುವರೇ ಬಂದೆಯ ನೀನಾಕೆ ತರವಲ್ಲ ಅಧಿಕಾರಿಯಾದಂತ ನಾನು ಹಾ. ಪೀಠವನ್ನೇರಿದಾಗ ನನ್ನ ದೊಡೆಯನ್ನ
ಹಾಗೆ ನಾನು ಯಾರು ಬಲ್ಲೆಯ? ಅಯ್ಯೋ ನಿಜೆ ನನ್ನ ಪಾಲಿಗೆ ಬಂದು ಸ್ವರೂಪವಾಗಿ ಬಂದಿದ್ದೇನೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯಪ್ಯ ಸಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಶಾಂತಳಾಗುತ್ತಾಯಿ ದೇವೇಂದ್ರ. ಸುಲಭವಾಯ ನಿನಗೆಲ್ಲ ಮುಂದಕ್ಕೆ ಅರುಜದಲ್ಲಿ ನಾಗವನು ಪಾಲಿದೋಗ ಹರೆಯ ನನ್ನಯ ಚರಣವನು ನೀರತ ಮನದಿ ಸುರಭ ಭಯ ನಿನಗಿಲ್ಲ ಮಗನಿಗೆ ಹೇಳಿದುಕೊಂಡೆಯ ಮಗನೇ, ಇದು ಶಾಂತಳಾಗಿದ್ದೇನೆ, ಲೋಕಕಂಟಕರನ್ನ ಅಪ್ಪಳಿಸಿದ್ದೇನೆ. ಇಂದಿಗೆ 10 ದಿವಸಗಳೇ ಬೇಕಾಯಿತು. ಇನ್ನು ಮುಂದೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಅಂತಲೂ 10ನೇ ದಿವಸವನ್ನು ವಿಜಯದಶಮಿಯಿಂದ ಆಚರಿಸಿಕೊಂಡು ಬನ್ನಿ ಮಕ್ಕಳೇ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರ್ತೀರೋ ಅವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡ್ತೀನಿ. ದೇವೇಂದ್ರ, ದೇವಲೋಕ ನಿನ್ನ ಸ್ವಾಧೀನವಾಗಿದೆ. ಅಮರ ಲೋಕವನ್ನು ಸೇರಿಕೋ, 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಸ್ವರ್ಗಕ್ಕೆ ಮುಂದೊಮ್ಮೆ ದುಷ್ಟಯ ದಾಳಿ ಆಯ್ತು ಅಂತ ಬೇಕಾದ ಅಗತ್ಯವೇ ಇಲ್ಲ. ಎಲ್ಲರೂ ಒಂದಾಗಿತ್ತು ಹಿಮಗಿರಿಯನ್ನು ಏರಿಕೊಳ್ಳಿ, ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದ ಸಾಕು. ಸಂಪ್ರೀತಳಾಗಿ ನಿಮ್ಮೆಲ್ಲರ ಕಷ್ಟವನ್ನು ದೂರ ಮಾಡಿಕೊಡ್ತೇನೆ. ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗಿ